ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ. ಬನ್ನಿ ಶತ್ರುಗಳ ರೀಡಿಂಗ್ ನೋಡೋಣ. ಶತ್ರುಗಳು ಏನು ಯೋಚನೆ ಮಾಡ್ತಿದ್ದಾರೆ, ಇನ್ನ ಎಷ್ಟು ನೋವು ಕೊಡುವಷ್ಟು ತಾಕತ್ ಅವರಿಗಿದೆ, ಇನ್ನ ಎಷ್ಟು ಕಷ್ಟ ಕೊಡುವಷ್ಟು ಅವರಲ್ಲಿ ಹುಮ್ಮಸ್ಸಿದೆ, ಇನ್ನ ಎಷ್ಟು ನಮ್ಮ ಮೇಲೆ ಪ್ರಯೋಗ ಮಾಡಿಸೋಷ್ಟು ಅವ್ರ ಹತ್ರ ದುಡ್ಡು ಉಳ್ದಿದೆ, ಇನ್ನ ಯಾವ್ಯಾವ ಜನ್ಮದ ಕೋಪ ತಗೊಂಡು ಇನ್ನ ಎಷ್ಟು ದಿನ ಈ ನರಕನ ಸೃಷ್ಟಿ ಮಾಡ್ತಾರೆ, ಇನ್ನ ಎಷ್ಟು ಜನರ ಮಾನ ಪ್ರಾಣ ಹಾನಿ ಮಾಡ್ತಾರೆ ನೋಡೋಣ. It's a general reading. Take what resonate with you, leave the rest behind. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬರ್ದಿರ ಸಮಸ್ಯೆ ಮಾಡ್ಕೊಂಡಿದ್ದೆ ದುಡ್ಡು ತಪ್ಪು. ಸೊ ಸದ್ಯಕ್ಕೆ ನಿಮ್ಮ ಶತ್ರುಗಳು ವೆಯ್ಟ್ ಮಾಡ್ತಿದ್ದಾರೆ, ಯೂನಿವರ್ಸಲ್ ಅಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಏನೋ ಮೆಡಿಕಲ್ ವಿಚಾರದಲ್ಲಿ ಏನಾಯ್ತು, ಏನ್ ಸೀಕ್ರೆಟ್ ಆಯ್ತು, ಇದ್ರ ಬಗ್ಗೆ ಯೋಚನೆನ ಮಾಡ್ತಿದ್ದಾರೆ. ಏನೋ ಒಂದು ಮೆಡಿಸಿನಿಗೆ ಸಂಬಂಧಪಟ್ಟಂಗೆ ಅವರು ಸೀಕ್ರೆಟ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಹೇಗ್ ಮಾಡಿದ್ರು ಅವರು ಹೋಗಲ್ಲ ಅಂದಾಗ ಅವರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಅದ್ರ ಮುಖಾಂತರ ಅವ್ರನ್ನ ಇಲ್ಲ ಅನ್ಸುವಂತ ಪ್ರಯತ್ನ ಮಾಡ್ತಿರ್ತಾರೆ. ಆ ಥರದ ಒಂದು ಪ್ರಯತ್ನನ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮಾಡಿಸಿದಾರೋ ಅಥವಾ ಅವರೇ ಮಾಡಿದಾರೋ ಗೊತ್ತಿಲ್ಲ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಏನೋ ವೇಟ್ ಮಾಡಿಸಿದ್ದಾರೆ, ಏನೋ ಒಂದು ಮೆಡಿಕಲ್ಗೆ ರಿಪೋರ್ಟಿಗೆ ಸಂಬಂಧಪಟ್ಟಂಗೆ ವೇಟ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಎಲ್ಲೋ ಒಂದ್ ಕಡೆ ಅವರಿಗೆ ಈ ಸೋಲ್ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಅವರು ಶತ್ರುಗಳನ್ನ ಇನ್ ಮುಂದೆ ಕಣ್ಣು ಕಾಣಿಸದೇ ಇರೋ ಹಾಗೆ ಮಾಡ್ಬೇಕು, ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು, ಅದ್ರ ಬಗ್ಗೆ ಏನ್ ಪ್ರಯತ್ನ ಪಡಬಹುದು ಅದ್ರ ಬಗ್ಗೆ ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಕೆಲವು ಸತಿ ಶತ್ರುಗಳು ಅಂತ ಯಾರನ್ನ ಅನ್ಕೊಂಡಿರ್ತೀವೋ ಅವ್ರನ್ನ ಬಿಟ್ಟು ಬೇರೆ ಯಾರೋ ನಮ್ ಶತ್ರು ಇರ್ತಾರೆ. ಅದ್ರ ಕಡೆ ಕೂಡ ಸ್ವಲ್ಪ ಗಮನನ ಕೊಡ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಮಾಡಿ ಆರೋಗ್ಯದಲ್ಲೇ ನಿಮ್ಮನ್ನ ಇಲ್ಲ ಅನ್ಸ್ಬೇಕು ಅಂತ ಯಾರು ಪ್ರಯತ್ನ ಪಡ್ತಿದ್ದಾರೆ ಅವರಿಗೆ ಫ್ರೆಂಡ್ ಆಗಿರೋರು ಯಾರು ನಿಮ್ಮ ಜೊತೆ ಫ್ರೆಂಡ್ ಆಗಿದ್ದು ಒಂದಷ್ಟು ಸಮಸ್ಯೆನ ಮಾಡಿದ್ರು ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ಫ್ರೆಂಡ್ಶಿಪ್ ಮೇಲೆ ನಿಮ್ಮ ಎನಿಮೀಸ್, ನಿಮ್ಮ ಶತ್ರುಗಳ ಕಣ್ ಬಿದ್ದಿದೆ. ಹಾಗಾಗಿ ಫಸ್ಟ್ ನಿಮ್ಮ ಫ್ರೆಂಡನ್ನ ಇಲ್ಲ ಅನ್ಸಿ ಆಮೇಲೆ ನಿಮ್ಮನ್ನ ಇಲ್ಲ ಅನ್ನಿಸ್ತೀವಿ ಅಂತ ಕೂಡ ಪ್ರಯತ್ನನ ಕೆಲವರು ಪಡ್ತಿದ್ದಾರೆ. ಒಟ್ನಲ್ಲಿ ಸದ್ಯಕ್ಕೆ ನಿಮ್ಮ ಶತ್ರು ಉದ್ದೇಶ ಏನಿದೆ, ಪೂರ್ತಿಯಾಗಿ ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು ಅನ್ನುವಂಥದ್ದೇ ಇದೆ. ಓಕೆ. ಜೊತೆಗೆ ಕೆಲವರಿಗೆ ನಿಮ್ಮ ತಾಯಿ ಕಡೆಯಿಂದ ಅಥವಾ ಸಿಂಗಲ್ ಪೇರೆಂಟ್ ಯಾರಿದ್ದಾರೆ ತಾಯಿ ಸ್ಥಾನದಲ್ಲಿ, ಅವ್ರ ಕಡೆಯಿಂದ ಒಂದು ಮ್ಯಾರೇಜ್ ಆಫರ್ ತರಿಸಿ ಕೊಡ್ಬೇಕು ಅನ್ನೋದು ನಿಮ್ಮ ಶತ್ರುಗಳ ಮನಸ್ಸಿನ ಮಾತಾಗಿದೆ. ಸೊ ಏನೋ ಒಂದು ಗೊತ್ತಿಲ್ಲ ಹಿಡನ್ ಇದೆ. ಮ್ಯಾರೇಜ್ ಕಪಲ್ಸ್ ಯಾರಿದ್ದಾರೆ ಅವರು ನಿಮ್ಮ ಜೀವನದಲ್ಲಿ ಶತ್ರುಗಳಾಗಿ ನಿಂತಿದ್ದಾರೆ. ಸದ್ಯಕ್ಕೆ ನಿಮ್ಮ ತಂದೆಯ ಎನರ್ಜಿನ ಇಟ್ಕೊಂಡು ಆಟ ಆಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಯಾರನ್ನ ನೀವು ತುಂಬಾ ಒಳ್ಳೆಯವರು ಅನ್ಕೊಂಡಿದ್ರೋ ಅವರೇ ನಿಮ್ಮ ಶತ್ರು. ಎಸ್ಪೆಷಲಿ ನಿಮ್ಮ ತಂದೆನೇ ಇಲ್ಲಿ ಕೆಲವರಿಗೆ ಶತ್ರು ಆಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಜೊತೆಗೆ ಮ್ಯಾರೇಜ್ ಕಪಲ್ಸ್ ಮಧ್ಯೆ ಮೂರನೇ ವ್ಯಕ್ತಿ ಕೂಡ ತಗೊಂಡ್ಬರ್ಬೇಕು ಅಂತ ನಿಮ್ಮ ಶತ್ರುಗಳು ಯೋಚನೆ ಮಾಡ್ತಿದ್ದಾರೆ. ನೀವಿಬ್ರು ಮ್ಯಾರೇಜ್ ಪರ್ಸನ್ ಆಗಿದ್ರೆ ನಿಮ್ಮ ಮಧ್ಯೆ ಥರ್ಡ್ ಪಾರ್ಟಿ ಅಂಥವ್ರನ್ನ ಬಿಡ್ಬೇಕು ಅಂತ ಬೇರೆಯವರು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಶತ್ರುಗಳು. ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ಸರ್ಕಲ್, ಸೇಫ್ಟಿ ಸರ್ಕಲ್ ನಿಮ್ದೇನಿತ್ತು ಆ ಸೇಫ್ಟಿ ಸರ್ಕಲ್ನ ಅವರು
ಕಟ್ ಮಾಡ್ಬೇಕು ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಅವ್ರು ಗೆಲ್ಲಕ್ ಆಗಲ್ಲ ಇಲ್ಲ ಅಂದ್ರೆ. ನೀವು ಆ ಸರ್ಕಲ್ ಒಳಗಿದ್ರೆ, ಆ ಸೆಕ್ಯೂರಿಟಿ ಒಳಗಿದ್ರೆ ನೀವು ಅದ್ರಿಂದ ನಿಮ್ಮನ್ನ ಕಾಪಾಡಕ್ಕಾಗಲ್ಲ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಗಿರುವಂತ ಸೇಫ್ಟಿನ ಫಸ್ಟ್ ಕಟ್ ಮಾಡಿ, ಆಮೇಲೆ ನಿಮ್ಮನ್ನ ಇಲ್ಲ ಅನ್ಸ್ಬೇಕು ಅನ್ನುವಂತ ಪ್ರಯತ್ನನ ಪಡ್ತಿದ್ದಾರೆ. ಸೊ ಅವರು ಯಶಸ್ವಿ ವ್ಯಕ್ತಿ ಆಗಕ್ಕೆ ಏನೇನ್ ಮಾಡ್ಬೇಕೋ ಎಲ್ಲಾನು ಕೂಡ ಮಾಡ್ತಿದ್ದಾರೆ. ಒಟ್ನಲ್ಲಿ ಉದ್ದೇಶ ಇಷ್ಟೇ. ಈ ಸತಿ ಇಷ್ಟ್ ದಿನ ನಿಮ್ ಪಾರ್ಟ್ನರ್ ಮುಖಾಂತರ ಸಮಸ್ಯೆ ಮಾಡೋದು, ನಿಮ್ ಮುಖಾಂತರ ಸಮಸ್ಯೆ ಮಾಡೋದು, ಅವ್ರ ಮುಖಾಂತರ ಸಮಸ್ಯೆ ಮಾಡೋದು, ಈ ತರ ಯೋಚನೆ ಮಾಡ್ತಿದ್ರು. ಈಗ ಡೈರೆಕ್ಟ್, ಯಾಕೆ ಅಂದ್ರೆ ಈಗ ರೂಲರ್ ರೂಲರ್ ಆದ್ರೆ ಕೋಪ ಎಷ್ಟು ತಾರಕಕ್ಕೆ ಏರುತ್ತೆ ಅಂದ್ರೆ ಕೋಪಕ್ಕೆ ಸೊ ನೀವ್ ನೋಡಿರ್ಬೋದು, ರೀಡಿಂಗ್ಗೆ ಅಗ್ರೆಸಿವ್ ಆಗಿ ಬಂದ್ಬಿಡುತ್ತೆ. ಸೊ ಅಷ್ಟು ಆ, ಇದಾಗಿದೆ. ಸೊ ಹಾಗಾಗಿ ಆ ತರ ಒಂದು ಅಗ್ರೆಸಿವ್ ಎನರ್ಜಿಲಿ ಅವ್ರು ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಇನ್ನ ನಿಮ್ಮ ಅಗ್ರೆಸಿವ್ನೆಸ್ ನ ನೋಡಿಲ್ಲ. ಹಾಗಾಗಿ ಸ್ವಲ್ಪ ಅವರು ಹಾಗೆ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ಅವರು ನಿಮ್ಮನ್ನು ಬಿಟ್ಕೊಡೋದಕ್ ತಯಾರಿಲ್ಲ, ನಿಮ್ ಪಾರ್ಟ್ನರ್ನು ಕೂಡ ಬಿಟ್ಕೊಡೋದಕ್ ತಯಾರಿಲ್ಲ. ಸದ್ಯಕ್ಕೆ ನಿಮ್ಮ ಶತ್ರುಗಳು ತಲೆಕೆಟ್ಟಿರೋ ಹುಚ್ಚರ ತರ ಆಡ್ತಿದ್ದಾರೆ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಲ್ಲ, ಅವ್ರಿಗೆ ಏನಾದ್ರೂ ಮಾಡ್ ಮುಗಿಸ್ಬಿಡ್ಬೇಕು ಇದನ್ನ ಅನ್ನುವಂಥ ಉದ್ದೇಶದಲ್ಲಿ ಇದ್ದಾರೆ. ಸೊ ಅವ್ರಿಗೆ ಗೊತ್ತಿದೆ, ಸೊ ನಿಮ್ಮನ್ನ ಸ್ವತಂತ್ರವಾಗಿ ಬಿಡಬಾರ್ದು ಅಥವಾ ನಿಮ್ಮನ್ನ ನಿಮ್ ಪಾರ್ಟ್ನರ್ನ ಅನ್ನುವಂಥದ್ದು. ಹಾಗಾಗಿ ಯಾವಾಗ್ಲೂ ಅವ್ರ ಅಂಡರ್ ಕಂಟ್ರೋಲ್ ಅಲ್ಲಿ ನೀವ್ ಇರ್ಬೇಕು, ಅವ್ರು ಹೇಳ್ದಂಗ್ ಕೇಳ್ಕೊಂಡಿರ್ಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಕೆಲವ್ರಿಗೆ ಶತ್ರುಗಳು ಮಿತ್ರರಾಗಿದ್ರೆ, ಕೆಲವ್ರಿಗೆ ಶತ್ರುಗಳು ಥರ್ಡ್ ಪಾರ್ಟಿ ಆಗಿದ್ದಾರೆ, ಕೆಲವ್ರಿಗೆ ಶತ್ರುಗಳು ಅಪ್ಪ ಅಮ್ಮ ಆಗಿದ್ರೆ, ಕೆಲವ್ರಿಗೆ ಶತ್ರುಗಳು ಅಪ್ಪನೇ ಆಗಿದ್ದಾರೆ, ಕೆಲವ್ರಿಗೆ ಶತ್ರುಗಳು ಹಸ್ಬೆಂಡ್ ಆಗಿದ್ರೆ, ಕೆಲವ್ರಿಗೆ ಹಸ್ಬೆಂಡ್ ಅಂಡ್ ವೈಫಿಗೆ ಥರ್ಡ್ ಪಾರ್ಟಿ ಶತ್ರು ಆಗಿದೆ. ಕೆಲವ್ರಿಗೆ ಶತ್ರುಗಳು ಯಾರು ಅಂದ್ರೆ ಅವ್ರು ಯಾರು ಅಂತ ನಿಮಗ್ ಗೊತ್ತೇ ಇಲ್ಲ, ಆ ತರ ಶತ್ರುಗಳಿದ್ದಾರೆ. ಕೆಲವ್ರಿಗಂತೂ ಇಲ್ಲಿ ಅನಾರೋಗ್ಯನೇ ಶತ್ರು ಆಗ್ಬಿಟ್ಟಿದೆ ಅನ್ನುವಂಥದ್ದು ಇದೆ. ಸೊ ಎಸ್, ವೇರಿಯೇಷನ್ ಅಲ್ಲಿ ನಿಮ್ಮ ಶತ್ರುಗಳು ಇದ್ದಾರೆ. ಸೊ ಸದ್ಯಕ್ಕೆ ಒಂದು ಪ್ರೀತಿಯ ನಾಟಕ ಆದ್ರೂ ಆಡಿ ನಿಮ್ ಜೀವನದಲ್ಲಿ ಅವರು ಸ್ಥಾನನ ಪಡ್ಕೊಂಡು ನಿಮ್ಮ ವಿರುದ್ಧ ಮತ್ತೊಂದಷ್ಟು ಪ್ರಯತ್ನನ ಪಡ್ಬೇಕು ಅನ್ನುವಂಥದ್ದು ಇದೆ. ನಿಮ್ಮನ್ನ ಸ್ವರ್ಗಕ್ಕೋ ನರ್ಕಕ್ಕೋ ಕಳಿಸ್ಲೇಬೇಕು ಅನ್ನೋದು ಅವರ ಉದ್ದೇಶ ಇದೆ. 54-54 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಎಸ್, ಇನ್ನ ಕೆಲವ್ರಂತೂ ಬ್ಲಾಕ್ ಮ್ಯಾಜಿಕ್ ಮಾಡ್ತಾನೆ ಇದ್ದಾರೆ. ಬ್ಲಾಕ್ ಮ್ಯಾಜಿಕ್ ಮಾಡಿಸಿ ನಿಮ್ಮ ತಾಳ್ಮೆನ ಕೆಣಕಿ ನಿಮ್ಮ ಸೀಕ್ರೆಟ್ ನ ತಿಳ್ಕೊಂಡು ನಿಮ್ ಬಗ್ಗೆ ಮಾಹಿತಿನ ಎಲ್ರ ಕಡೆ ಹಂಚಿ ನಿಮ್ಮ ಜೀವನನ ಸಮಸ್ಯೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಎಲ್ಲದ್ರಿಂದ ನೀವು ಹೊರಗೆ ಉಳಿಬೇಕು. ನಿಮ್ಗೆ ಅವ್ರ ಬಗ್ಗೆ ಏನು ಗೊತ್ತಾಗಬಾರ್ದು, ಬಟ್ ನಿಮ್ ಬಗ್ಗೆ ಅವರಿಗೆಲ್ಲ ಗೊತ್ತಾಗ್ಬೇಕು ಅನ್ನುವಂಥ ಉದ್ದೇಶದಲ್ಲಿ ಇದ್ದಾರೆ. ತುಂಬಾ ಡೇಂಜರ್ ಸಿಚುವೇಶನ್ ಅಲ್ಲಿ ಇದ್ದಾರೆ ನಿಮ್ಮ ಶತ್ರುಗಳು. ಇಲ್ಲಿ ನಂಗೆ ಒಂದ್ ಅರ್ಥನೇ ಆಗ್ತಿಲ್ಲ, ನಿಮ್ ಶತ್ರುಗಳು, ಐ ಮೀನ್ ನಮ್ ಶತ್ರುಗಳ ಬಗ್ಗೆ ನಾವಿಲ್ಲಿ ಕನಿಕರ ಪಡ್ಬೇಕಾ, ಅಯ್ಯೋ ಪಾಪ ಅನ್ಬೇಕಾ, ಅಥವಾ ಅವರಿಗೆ ಸಾಂತ್ವನ ಹೇಳಿ ಮಾರ್ಗದರ್ಶನ ತೋರಿಸ್ಬೇಕಾ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಎಷ್ಟು ಅಗ್ರೆಸಿವ್ ಆಗಿ, ಎಷ್ಟು ಕನ್ಫ್ಯೂಷನ್ ನಲ್ಲಿ ಇದ್ದಾರೆ ಅಂದ್ರೆ, ಆ ಕನ್ಫ್ಯೂಷನ್ ಇಲ್ಲ, ಅವ್ರು ಫುಲ್ ಕ್ಲಾರಿಟಿಲಿ ಇದ್ದಾರೆ. ಯಾವಾಗ ಮುಗಿಸ್ಬಿಡ್ಬೇಕು ಇಷ್ಟೇ ಅವ್ರ ತಲೆಯಲ್ಲಿರೋದು. ಕೆಲವರು ಡೈರೆಕ್ಟ್ ಆಗಿ ಪ್ರಯತ್ನ ಪಟ್ರೆ, ಕೆಲವರು ಬ್ಲಾಕ್ ಮ್ಯಾಜಿಕ್ ಮುಖಾಂತರ, ಕೆಲವರು ಫುಡ್ ಪಾಯ್ಸನ್ ಮಾಡಿಸಿ, ಕೆಲವರು ಮೆಡಿಕಲ್ ಮುಖಾಂತರ, ಕೆಲವರು ಇನ್ನೊಬ್ರಿಗೆ ಹೇಳಿ, ಕೆಲವರು ಊರ್ ಬಿಟ್ಟು ಓಡಿಸಿ, ಕೆಲವರು ಅವ್ರಿಗೆ ಎಲ್ಲಾ ಕಡೆಯಿಂದ ಅವಮಾನ ಮಾಡಿ ಅವ್ರಾಗ ಅವರೇ ಬೇಜಾರ್ ಮಾಡ್ಕೊಳ್ಳೋ ತರ. ಇನ್ ಕೆಲವರು ಅವ್ರ ಹತ್ರ ಎಲ್ಲ ಇದ್ರು ಕೂಡ ಏನು ಇಲ್ದಿರೋ ಹಾಗೆ. ಯಾವ ತರ? ಸೀರಿಯಸ್ಲಿ ಶತ್ರುಗಳ ಬಗ್ಗೆ ನಂಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಹಾ, ದೇವ್ರು ಬೇರೆ ಇಲ್ಲಿ ಇರ್ತಾರೆ. ನನಗೂ ಕೋಪ ಬರ್ತದೆ ಜೊತೆ. ದೇವ್ರು ಬೇರೆ ಇರ್ತಾರೆ. ಸಾಲದಿದ್ದಕ್ಕೆ ಅವ್ರು ಮಾಡೋದು ಪ್ರಯೋಗಗಳು ಮಾಡ್ಸೋದಲ್ಲ ಅನ್ಬಿಟ್ಟು ದೇವ್ರ ಹತ್ರ ಬೇರೆ ಹೋಗಿ, ದೇವ್ರೇ ದೇವ್ರೇ ನನ್ ಫ್ರೆಂಡಿಗೆ ಹಿಂಗ್ ಮಾಡ್ಬಿಡು, ದೇವ್ರೇ ದೇವ್ರೇ ನನ್ ಕಪಲಿಗೆ ಹಿಂಗ್ ಮಾಡ್ಬಿಡು, ನೀನ್ ನನಗ್ ಪ್ರಾಮಿಸ್ ಮಾಡಿದ್ಯಾ, ನೀನ್ ಮಾಡ್ಲೇಬೇಕು ಅಂತ ದೇವ್ರಿಗೆ ಹೋಗಿ ಸುಪಾರಿ ಕೊಟ್ಟು ಬಂದಿದ್ದಾರೆ. ಕೆಲವ್ರು ದೇವ್ರು ನ್ಯಾಯ ಅನ್ಯಾಯ ನೋಡಲ್ಲ ಅಂತಾರೆ, ಅದನ್ನು ಬೇಜಾರಾಗತ್ತೆ ಕೆಲವು ಸತಿ ಅಲ್ವಾ? ಬರೀ ಏನಾದ್ರೂ ಬಲಿ ಕೊಡ್ತೀವಿ ಅಂದ್ರೆ ಆ ದೇವ್ರು ಕೂಡ ಏನ್ ಬೇಕಾದ್ರೂ ಮಾಡ್ಬಿಡತ್ತಂತೆ. ಯಾಕೆ? ಅಮ್ಮ ಅಲ್ವಾ ಅಥವಾ ದೇವ್ರಲ್ವಾ? ಒಂದ್ ನಿಮಿಷ ನ್ಯಾಯ ಅನ್ಯಾಯನ
ತೂಕ ಹಾಕಿ ನೋಡ್ಬೇಕಲ್ವಾ? ನೀನ್ ಎಂಥದ್ದೇ ಕ್ಷುದ್ರ ದೇವತೆ ಅಂತ ಅನ್ಸ್ಕೊ ಅಥವಾ ಏನೇ ಅನ್ಕೋ, ಒಂದ್ ನಿಮಿಷ ನೀನು ನೋಡ್ಬೇಕಲ್ವಾ? ಎಲ್ ಹೋಯ್ತು ನಿನ್ ಮಾತೃ ಹೃದಯ? ತುಂಬಾ ಪ್ರಾಮಾಣಿಕರು ಅಂತ ಯಾರನ್ನ ಅನ್ಕೊಂಡಿದೀರಾ ನಿಮ್ ಜೀವನದಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ? ಅವ್ರು ಯಾರು ಪ್ರಾಮಾಣಿಕರಲ್ಲ ಸದ್ಯದ ಪರಿಸ್ಥಿತಿಲಿ. ಇರ್ಬೋದು ಅವ್ರು ಮುಂಚೆ ಪ್ರಾಮಾಣಿಕರಾಗಿದ್ರು ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ನಾವ್ ಅವರಲ್ಲಿ ಯಾರು ಪ್ರಾಮಾಣಿಕರಿಲ್ಲ. ರೀಕನ್ಸಿಲಿಯೇಷನ್ ನಿಮ್ಮನ್ ಬಿಟ್ಟು ಹೋಗಿರುವಂತ ಹಳೆ ಸ್ನೇಹಿತರು ಕೂಡ ವಾಪಸ್ ಬರಬಹುದು. ಅವರೇ ನಿಮ್ಗೆ ಶತ್ರುವಾಗಿ ಕೂಡ ನಿಲ್ಬಹುದು. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಕೆಲವು ಕಳ್ದೋಗಿರೋ ವಸ್ತುಗಳ ಮುಖಾಂತರ ನಿಮ್ ಜೀವನದಲ್ಲಿ ಯಾರ್ ಸಮಸ್ಯೆ ಮಾಡಿದ್ರು ಇದು ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಸಹಾಯ ಮಾಡಕ್ಕೆ ಪ್ರೊಟೆಕ್ಷನ್ ಮಾಡೋದಕ್ಕೆ ಯಾರಿದ್ದಾರೆ ಅಂತ ನಿಮ್ಗೆ ಗೊತ್ತಾಗದಿರ ಇರಬಹುದು. ಅಥವಾ ನಿಮ್ಗೆ ಯಾರು ಸಹಾಯಕ್ಕೆ ಬರ್ಲೇಬಾರ್ದು ಅನ್ನೋದು ಕೂಡ ನಿಮ್ಮ ಶತ್ರುಗಳ ಉದ್ದೇಶ ಇದೆ. ನಿಮ್ಗೆ ಯಾವ ಕಡೆಯಿಂದನೂ ಸಹಾಯ ಸಿಗಬಾರ್ದು. ನಿಮ್ಗೆ ಮಾತಾಡಕ್ಕೆ ಬಾಯಿರ್ಬಾರ್ದು, ನೋಡಕ್ಕೆ ಕಣ್ಣಿರ್ಬಾರ್ದು, ಈ ತರ ನಡೆದಾಡಕ್ ಕಾಲು ಇರ್ಬಾರ್ದು. ಈ ತರ ಮಾಡಿ ಕೂರ್ಸಿದ್ದಾರೆ. ಸದ್ಯಕ್ಕೆ ನಿಮ್ಮ ಸ್ಟಕ್ ಪರಿಸ್ಥಿತಿಯಿಂದ ಹೊರಗ್ ಬರ್ಬೇಕು. ನಿಮ್ಮ ಹೃದಯ ನಿಮ್ಗೆ ಸಾಥ್ ಕೊಡ್ತಾ ಇಲ್ಲ. ನಿಮ್ಮ ಮೈಂಡ್ ಕೂಡ ನಿಮ್ಗೆ ಸಾಥ್ ಕೊಡ್ತಾ ಇಲ್ಲ. ನೀವು ಒಂದು ಯೋಚನೆ ಮಾಡೋ ಶಕ್ತಿನ ಕಳ್ಕೊಬೇಕು. ಒಂದು ಮಾನಸಿಕವಾಗಿ ಕುಗ್ಗ್ ಹೋಗ್ಬೇಕು. ಜೊತೆಗೆ ನಿಮ್ಮ ಆರೋಗ್ಯ, ಹೊಟ್ಟೆಯ ಆರೋಗ್ಯ ಕೂಡ ಹಾಳಾಗ್ಬೇಕು ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಸದ್ಯಕ್ಕೆ ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮೆಡಿಕಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಆರೋಗ್ಯದಲ್ಲಿ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ ಶತ್ರು ನಿಮ್ ಬಗ್ಗೆ ಏನ್ ಮಾಡ್ತಿದ್ದಾರೆ, ಏನ್ ಆಲೋಚನೆ ನಡೆಸ್ತಿದ್ದಾರೆ ಅನ್ನುವಂಥದ್ದು ಆಯ್ತು. ಈಗ ನೀವೇನ್ ಮಾಡ್ಬೇಕು? ಹ್ಮ್ ಸದ್ಯಕ್ಕೆ ಅದೇನು ಹೇಳ್ತಾರಲ್ಲ ಗಾದೆ, ಊರ್ ಮೇಲೆ ಊರ್ ಬಿದ್ರು. ನಮ್ಮ ಮನೇಲಿ ದೊಡ್ಡವ್ರು ಹೇಳ್ತಿದ್ರು ಆ ಗಾದೆ, ಅದು ಜ್ಞಾಪನ ಬಂತು. ಕೆಲವರು ಶಿಫ್ಟ್ ಬರ್ತಿದೆ ನಿಮ್ ಜೀವನದಲ್ಲಿ. ನಿಮ್ ಶತ್ರುಗಳು ಏನೇ ಹಾರಾಡ್ಲಿ, ಆಗ್ಲೇ ಹೇಳ್ದಂಗೆ ಮ್ಯಾರೇಜ್ ಪಾರ್ಟ್ನರ್ ಬರುವಂಥದ್ದು, ಎಂಗೇಜ್ಮೆಂಟ್ ಆಗುವಂಥದ್ದು ಇದೆ. ಸದ್ಯಕ್ಕೆ ಅದ್ರ ಕಡೆ ಗಮನನ ಕೊಡಿ. ವೀಲ್ ಆಫ್ ಫಾರ್ಚೂನ್, ನಿಮ್ಮ ಅದೃಷ್ಟ ಮೇಲೆ ಕೆಳಗಡೆ ಆಟ ಏನ್ ನಡೀತಾ ಇದೆ, ಆ ಒಂದು ಆಟಕ್ಕೆ ದೇವ್ರು ನಿಂತಿದ್ದಾರೆ ಇಲ್ಲಿ. ಒಂದು ರೀತಿ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. 12-21 ಮಿರರ್ ನಂಬರ್ ಕೂಡ ನೋಡಿದೆ. ಮಿರರ್ ಆ ರೀತಿ ಮಿರರ್ ಎಫೆಕ್ಟ್. ನಿಮ್ಮ ಶತ್ರುಗಳು ನಿಮ್ಗೆ ಏನೇ ಮಾಡಿದ್ರು, ನೀವ್ ಅವ್ರಿಗೆ ಏನೇ ಮಾಡಿದ್ರು, ನೀವು ಮಾಡಿರೋ ಒಳ್ಳೇದ್ ಅವ್ರಿಗೆ ಗೊತ್ತಾಗತ್ತೆ, ಅವ್ರು ಮಾಡಿರೋ ಕೆಟ್ಟದ್ ನಿಮ್ಗೆ ಗೊತ್ತಾಗತ್ತೆ. ಆ ತರ ಇದೆ. ಸೊ ಕೆಟ್ಟವರು ಕೆಟ್ಟವರಾಗೆ ಕಾಣಿಸಿದ್ರುನು, ಕೆಟ್ಟವರು ಒಳ್ಳೇದ್ ಮಾಡಿದ್ದು ಕಾಣಿಸುತ್ತೆ. ಒಳ್ಳೆಯವ್ರು ಒಳ್ಳೆಯವರಾಗೆ ಕಾಣಿಸಿದ್ರು, ಒಳ್ಳೆಯವ್ರು ಕೆಟ್ಟದ್ ಮಾಡಿದ್ದು ಕೂಡ ಕಾಣಿಸುತ್ತೆ. ಐ ಮೀನ್ ತುಂಬಾ ಒಳ್ಳೆಯವ್ರು ಅನ್ಕೊಂಡಿರೋರ್ ಮುಖವಾಡನು ಗೊತ್ತಾಗತ್ತೆ, ತುಂಬಾ ಕೆಟ್ಟವ್ರು ಅನ್ಕೊಂಡಿರೋರ್ ಮುಖವಾಡನು ಗೊತ್ತಾಗತ್ತೆ. ಹಾಗಾಗಿ ಸದ್ಯಕ್ಕೆ ಈಗ ಬುದ್ಧಿವಂತಿಕೆಯಿಂದ ನಿಮ್ಮ ಮ್ಯಾರೇಜ್ ನ ಮುಗಿಸ್ಕೊಳ್ಳಿ, ನಿಮ್ಮ ಎಂಗೇಜ್ಮೆಂಟ್ ನ ಮುಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಪ್ರೋಗ್ರೆಸ್ ಬರುವಂತ ಸಾಧ್ಯತೆ ಇದೆ. ನಿಮ್ಗೆ ಬುದ್ಧಿ ಹೇಳಕ್ಕೆ ಒಂದಷ್ಟು ಜನ ಶಿಕ್ಷಕರು ಕೂಡ ಸಿಗ್ತಾರೆ, ಒಂದಷ್ಟು ಗೈಡ್ಸ್ ಕೂಡ ಸಿಗುತ್ತೆ, ಒಂದಷ್ಟು ರೆಕಾರ್ಡ್ಸ್ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬುಕ್ ಆಫ್ ಲೈಫ್, ಆಕಾಶಿಕ್ ರೆಕಾರ್ಡ್ ಏನಿದೆ ಅದ್ರಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಏಂಜಲ್ಸ್ ನಿಮ್ಮ ಜೀವನದಲ್ಲಿ ನಡೆದಿರೋದೆಲ್ಲವನ್ನು ಕೂಡ ದಾಖಲಿಸಿ ಇಟ್ಟಿರ್ತಾರೆ. ಹೇಳ್ತಾರಲ್ಲ ಎಲ್ರುನು, ಮೇಲೊಬ್ಬ ಭಗವಂತ ಇರ್ತಾನೆ, ಅವನ್ನೆಲ್ಲ ನೋಡಿರ್ತಾನೆ, ಅವನ ಹತ್ರ ಲೆಕ್ಕ ಇರುತ್ತೆ, ಅವನ್ ಲೆಕ್ಕ ಚುಕ್ತ ಮಾಡ್ತಾನೆ ಅಂತ. ಆ ತರ ಲೆಕ್ಕ ದೇವರು ಎಲ್ಲ ಲೆಕ್ಕನು ಬರ್ದಿಟ್ಟಿದ್ದಾರೆ. ಸೊ ಯಾರಿಗೆ ಯಾವಾಗ ಯಾವ್ಯಾವ ಲೆಕ್ಕನ ಚುಕ್ತ ಮಾಡ್ಬೇಕು, ಯಾರ್ಯಾರ ಸಾಲನ ಹೇಗೆ ತೀರಿಸ್ಬೇಕು, ಇದನ್ನ ಭಗವಂತ ನಿರ್ಧಾರ ಮಾಡ್ತಾನೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ದೇವ್ರು ಕೂಡ ಕಾಯ್ತಾ ಇದ್ದಾರೆ, ನೀವು ಕೂಡ ಕಾಯಿರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸರಿಯಾಗಿ ನಿಮ್ಮ ಭಾವನೆಗೆ ಸ್ಪಂದಿಸದೇ ಇರೋ ಜನಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಸ್ವಲ್ಪ ಪ್ರೊಟೆಕ್ಷನ್ ಅಗತ್ಯ ಇದೆ, ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರೊಟೆಕ್ಷನ್ ಅಗತ್ಯ ಇದೆ. ಜೊತೆಗೆ ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆ ಇದೆ. ಸಾಕಷ್ಟು ಸಕ್ಸಸ್ ನ ನೋಡ್ತೀರಾ. ನಿಮ್ಮ ಲೈಫ್ ನ ನಿಮ್ಮ ಕಂಟ್ರೋಲಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ಇದೆಲ್ಲ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಜುಲೈ ಅಷ್ಟರಲ್ಲಿ ಅನ್ನುವಂಥದ್ದು ಇದೆ. ಮೇ ಬಿ ಜುಲೈ ಆಗ್ಬಹುದು, ಇನ್ನ ಬೇಗ ಕೂಡ ಆಗ್ಬಹುದು. ಜೊತೆಗೆ ಎಲ್ಲಾ ರೀತಿಯ ಭರವಸೆಗಳು ನಿಮ್ ಜೊತೆ ಇದೆ ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀರಿ, ಸತ್ಯದ ಮಾರ್ಗದಲ್ಲಿ ನಡೀರಿ ಅಂತ ಹೇಳ್ತಾ ಇದೆ. ಗಾಡ್ ದ ಹೋಪ್ ಆಫ್ ಆಲ್ ದ
ಅರ್ತ್ ಅಂತ. ಸೊ ರಿಚುವಲ್ ಅಂಡ್ ಸೆರೆಮನಿ ಕ್ಯಾನ್ ಅಂತ ಹೇಳ್ತಾ ಇದೆ. ಸೊ ಭೂಮಿ ಮತ್ತೆ ಸ್ವರ್ಗ ಅಂತ ಹೇಳ್ತಾ ಇದೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಭೂಮಿ ಮೇಲೆ ನೀವು ಸ್ವರ್ಗದ ತರ ಜೀವನ ಮಾಡ್ತೀರಾ ಅನ್ನುವಂಥದ್ದು ಇದೆ. ನನ್ಗೆ ಇಲ್ಲಿ ಸ್ವರ್ಗಾರೋಹಣದ ರೀತಿ ಕಾಣಿಸ್ತಿದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರೀತಿ ಪಾತ್ರರೋ ಅಥವಾ ನಿಮ್ಗೆ ಸಹಾಯ ಮಾಡಿದವರೋ ಅಥವಾ ಆ ನಿಮ್ಮ ಶತ್ರುಗಳೋ ಗೊತ್ತಿಲ್ಲ. ಎಲ್ಲರೂ ತಮ್ಮ ತಮ್ಮ ಕರ್ತವ್ಯನ ಮುಗಿಸಿ ಭಗವದ್ಧಾಮಕ್ಕೆ ಹೋಗುವಂತ ಸಮಯ ಹತ್ರದಲ್ಲೇ ಇದೆ. 38 ಗಂಟೆಲಾಗುತ್ತೋ 38 ದಿನದಲ್ಲಾಗುತ್ತೋ ಗೊತ್ತಿಲ್ಲ. 38 ವರ್ಷ ಎಲ್ಲ ಆಗಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 32 ದಿನ 38 ದಿನದಲ್ಲಿ ಆಗುತ್ತೆ, ಹೋಗ್ತಾರೆ ಎಲ್ಲ ಅನ್ನುವಂಥದ್ದು ಇದೆ. ಸೊ ಸತ್ಯದ ಹಾದಿ ಯಾವಾಗೂ ಶಾರ್ಪ್ ಅಲ್ಲಿ ಇರುತ್ತೆ. ಸತ್ಯದ ಹಾದಿಲಿ ನಡೆದವರು ಭಗವಂತನ ಧಾಮಕ್ಕೆ ಸೇರ್ತಾರೆ, ಒಂದು ಏಂಜಲಿಕ್ ಎನರ್ಜಿಗೆ ಹೋಗ್ತಾರೆ ಅನ್ನುವಂಥದ್ದು ಇದೆ. ಸೊ ಮತ್ತೆ ನಿಮ್ಗೆ ಸಹಾಯ ಮಾಡಿದಂಥ ನಿಮ್ಮ ಪೂರ್ವಜರಿರ್ಬೋದು ಅಥವಾ ನಿಮ್ಮ ಒಂದು ರಕ್ಷಾ ಸ್ಪಿರಿಟ್ಸ್ ಇರ್ಬೋದು, ಏಂಜಲ್ಸ್ ಇರ್ಬೋದು, ಅವ್ರು ಮತ್ತೆ ನಿಮ್ಗೆ ಇನ್ನಷ್ಟು ಪವರ್ಫುಲ್ ಆಗಿ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀರಿ, ಇದೊಂದೇ ನಿಮ್ಗಿರುವಂತ ಮಾರ್ಗ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ಶತ್ರುಗಳನ್ನ ತುಳಿತೀರಾ, ನಾಶ ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು ನಾಶ ಮಾಡೇ ಅವರು ಹೊರಡೋದು ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, ನಿಮ್ಗೇನ್ ಸಂದೇಶ ಇದೆ ನೋಡೋಣ. ನಾನ್ ನಿಮ್ಮಲ್ಲಿ ಒಂದ್ ಸಣ್ಣ ಪ್ರಾರ್ಥನೆ ಮಾಡ್ತೀನಿ. ನಿಮಗ್ ಗೊತ್ತಿರಲ್ಲ, ಎಷ್ಟೋ ಸತಿ ನಮಗ್ ಗೊತ್ತಿರಲ್ಲ, ದೇವ್ರು ಎಲ್ಲಾರು ರೂಪದಲ್ಲೂ ಬರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಮನುಷ್ಯ ರೂಪನೋ ಯಾವುದೋ ಒಂದು ಸ್ಪಿರಿಟ್ ರೂಪನೋ ಬಹಳಷ್ಟು ರೂಪಗಳಲ್ಲಿ ಬಂದು, ಬಹಳಷ್ಟು ವಿಧಗಳಲ್ಲಿ ಬಂದು ನಮ್ಗೆ ರಕ್ಷಣೆ ಕೊಟ್ಟಿರ್ತಾರೆ. ನಾ ಭೂತೋ ನಾ ಭವಿಷ್ಯತಿ, ಹಿಂದೆ ಆಗಿರ್ಲ ಮುಂದೆ ಆಗೋದಿಲ್ಲ, ಆ ರೀತಿ ನಮಗ್ ರಕ್ಷಣೆ ಸಿಕ್ಕಿರುತ್ತೆ. ಒಂದು ಕ್ಷಣ ನಮ್ ಜೀವನ ಹಿಂತಿರುಗಿ ನೋಡಿದಾಗ ಎಷ್ಟೋ ಕಡೆ ನಾವು ಮಿರಾಕಲ್ ಅನ್ನುವಂಥ ರೀತಿಲಿ ಸಾವನ್ನ ಗೆದ್ದು ಬಂದಿರ್ತೀವಿ. ಅದಕ್ಕೆಲ್ಲ ಕಾರಣ ಆದವರು ಈಗ ನಿಮ್ಮನ್ನ ಬಿಟ್ಟು ಹೊರಡ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಸಹಾಯ ಮಾಡಿದವರು ಕಣ್ಣಿಗೆ ಕಾಣದ ರೀತಿಲಿ ಆ ಸ್ಪಿರಿಟ್ಸ್ ಏನಿದ್ದಾರೆ ಅವರು, ಅವರಿಗೆ ಕೃತಜ್ಞತೆನ ಸಲ್ಲಿಸಿ ಅನ್ನುವಂಥದ್ದು ಇದೆ. ತುಂಬಾ ದೊಡ್ಡ ಮಟ್ಟದಲ್ಲೇ ಕೃತಜ್ಞತೆನ ಸಲ್ಲಿಸಿ ಅನ್ನುವಂಥದ್ದು ಇದೆ. ಸೊ ಇದರಿಂದ ತುಂಬಾ ಒಂದು ಒಳ್ಳೇದಾಗತ್ತೆ ಎಲ್ರಿಗೂ. ಗೊತ್ತಿಲ್ಲ, ನಿಮ್ಗೆ ಯಾರು ಸಹಾಯ ಮಾಡಿಲ್ಲ ಅಂದ್ರು ಸಹಾಯ ಮಾಡಿಲ್ಲ ಅನ್ನುವ ಪದದಲ್ಲೇ ಸಹಾಯ ಇದೆ. ಸೊ ಅವರಿಗೆ ಕೃತಜ್ಞತೆನ ಸಲ್ಲಿಸಿ ಅನ್ನುವಂಥದ್ದು ಇದೆ. ಯಾವ ರೀತಿ ಸಲ್ಲಿಸ್ತಿರೋ ನಿಮಗ್ ಬಿಟ್ಟಂತ ವಿಚಾರ. 10 ಜನಕ್ಕೆ ಸಿಹಿ ಹಂಚ್ತಿರೋ, ಒಂದಷ್ಟು ಜನಕ್ಕೆ ಸಹಾಯ ಮಾಡ್ತಿರೋ, ಒಂದಷ್ಟು ಜನಕ್ಕೆ ಪ್ರೀತಿ ತೋರಿಸ್ತಿರೋ, ಅಥವಾ ಲೆಟರ್ ಬರೀತಿರೋ, ಅಥವಾ ದೀಪ ಹಚ್ತಿರೋ, ಅಥವಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿರೋ, ಅಥವಾ ನಿಮ್ ಮನಸ್ಸಿನಿಂದ ಅವರಿಗೆ ಕೃತಜ್ಞತೆನ ಸಲ್ಲಿಸ್ತಿರೋ ಗೊತ್ತಿಲ್ಲ. ಒಂದು ಶಿರಸಾಷ್ಟಾಂಗ ನಮನಗಳನ್ನ ಅವರಿಗೋಸ್ಕರ ಮಾಡಿ. 2ನೇದು, 3ನೇದು. ಸೊ ಎಸ್, ಈಗ ಹೇಳಿದ್ನಲ್ಲ, ಡೆತ್ ಎನರ್ಜಿ ಇದೆ. ಒಂದು ನ್ಯೂ ಬಿಗಿನಿಂಗ್. ನಿಮ್ಮ ಶತ್ರುಗಳು ನಿಮ್ಮ ಡೆತ್ ನ ಬಯಸ್ತಾ ಇದ್ದಾರೆ. ಬಟ್ ಎಲ್ಲೋ ಅವ್ರು ಬಯಸುವಂತ ಈ ಒಂದು ಡೆತ್ ನಿಮ್ಗೆ ಯೂನಿವರ್ಸ್ ಒಂದು ಹೊಸ ಅವಕಾಶವಾಗಿ ಮಾರ್ಪಡಿಸಿ ಕೊಡುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಹೆಲ್ತ್ ಮೇಲೆನೆ ನಿಮ್ಮ ಶತ್ರುಗಳು ಟಾರ್ಗೆಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತುಂಬಾ ಪ್ರೊಟೆಕ್ಷನ್ ಬೇಕು. ಎಸ್ಪೆಷಲಿ ಹೆಣ್ಮಕ್ಳು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಓಕೆ, ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಓಕೆ, ಸೊ ತುಂಬಾ ಕಡೆಯಿಂದ ನಿಮ್ಗೆ ಭರವಸೆ ಅನ್ನೋದು ಇದೆ. ತುಂಬಾ ಕಡೆಯಿಂದ ನಿಮ್ಗೆ ಪ್ರೊಟೆಕ್ಷನ್ ಅನ್ನೋದು ಇದೆ. ತುಂಬಾ ಕಡೆಯಿಂದ ನಿಮ್ಗೆ ಸಹಾಯ ಅನ್ನೋದು ಸಿಗತ್ತೆ.
ನಿಮ್ಗೆ ಕಣ್ಣಿಗೆ ಕಾಣದ ರೀತಿಲಿ ಸಹಾಯಗಳು ಬರುತ್ತೆ, ಗಿಫ್ಟ್ಗಳು ಬರುತ್ತೆ. ನೀವೇನ್ ಕೇಳ್ಕೊಂಡಿದ್ದೀರೋ ಎಲ್ಲವೂ ಕೂಡ ಆಗತ್ತೆ. ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ತಾಳ್ಮೆ ನಿಮ್ ಜೊತೆ ಇರ್ಲಿ ಅನ್ನುವಂಥದ್ದು ಇದೆ. ತಾಳ್ಮೆಯಿಂದ ಮುಂದುವರಿರಿ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಮೂರ್ಖರ ಹತ್ರ ಜಗಳ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಯಾರು ನಿಮ್ಗೆ ಮಾರ್ಗದರ್ಶನ ಕಷ್ಟದ ಸಮಯದಲ್ಲಿ ಕೊಟ್ರು, ಯಾರು ನಿಮ್ಗೆ ಕಷ್ಟದ ಸಮಯದಲ್ಲಿ ಕೈ ಹಿಡಿದ್ರು, ಅವ್ರ ಬಗ್ಗೆ ನೀವು ಕೃತಜ್ಞತೆಯಿಂದ ಇರ್ರಿ. ಸರಿಯಾದ ದಾರಿಲೇ ಹೋಗ್ತಾ ಇದ್ದೀರಾ, ಹೀಗೆ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಸಾಕಷ್ಟು ಸಕ್ಸಸ್ ಪ್ರೊಟೆಕ್ಷನ್ ನಿಮ್ಗೆ ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನ್ಯಾಯ ಸಿಕ್ಕುತ್ತೆ. ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಇನ್ನನ್ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಇನ್ನನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಕುಂಡಲಿನಿ ಶಕ್ತಿ ರೈಸ್ ಆಗತ್ತೆ, ರೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದರಿಂದ ನಿಮ್ಗೆ ಸಾಕಷ್ಟು ಒಂದು ಗೊತ್ತಿಲ್ಲ, ನಿಮ್ಮನ್ನ ನೋಡಿದ್ರೆ ಎಲ್ರಿಗೂ ಟೆಂಪ್ಟಿಂಗ್ ಎನರ್ಜಿ ಇದೆ. ಹಾಗಾಗಿ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತೀರಾ ನೀವು. ಪ್ರಾಮಾಣಿಕರು ನಿಮ್ ಜೊತೆ ಇರ್ತಾರೆ, ಅಪ್ರಾಮಾಣಿಕರು ನಿಮ್ ಜೊತೆ ಇರ್ತಾರೆ. ಸೊ ಶತ್ರುಗಳು ನಿಮ್ ಜೊತೆ ಇರ್ತಾರೆ, ಮಿತ್ರರು ನಿಮ್ ಜೊತೆ ಇರ್ತಾರೆ. ಸೊ ಮನುಷ್ಯರು ನಿಮ್ ಜೊತೆ ಇರ್ತಾರೆ, ಎನರ್ಜಿ ಕೂಡ ನಿಮ್ ಜೊತೆ ಇರುತ್ತೆ. ನಿಮ್ಗೆ ಗೊತ್ತಿದ್ಯೋ ಇಲ್ವೋ, ನಿಮ್ ಜೀವನ ಇರೋದೇ ಹಾಗೆ. ನೀವಿರೋದೇ ಒಂದು ಮಿಸ್ಟೀರಿಯಸ್ ರೀತಿಲಿ, ಒಂದು ಆಶ್ಚರ್ಯಕರ ರೀತಿಲಿ, ಹೈ ಪ್ರಿಸ್ಟಸ್ ಎನರ್ಜಿಲಿ, ನ್ಯಾಯ ದೇವತೆ, ನ್ಯಾಯಕ್ಕೋಸ್ಕರ ಏನೋ ಒಂದು ಸೋಲ್ ಪರ್ಪಸ್ಸಿಗೋಸ್ಕರ ಭೂಮಿ ಮೇಲೆ ಬಂದಿದ್ದೀರಾ. ಸೊ ಸಾಕಷ್ಟು ಡಿಫಿಕಲ್ಟೀಸ್ ನ ಎದುರಿಸ್ತಾ ಇದ್ದೀರಾ. ಇದೆಲ್ಲದ್ರಲ್ಲೂ ಗೆಲ್ತೀರಾ, ರಕ್ಷಣೆ ಇದೆ. ಯಾರೇ ನಿಮ್ಗೆ ಏನೇ ಮ್ಯಾಜಿಕ್ ಮಾಡಿದ್ರು ಆ ಮ್ಯಾಜಿಕ್ ಅನ್ನ ಮೀರ್ಸೋಂತ ಮ್ಯಾಜಿಕ್ ನಿಮ್ಮಲ್ಲಿ ಇದೆ, ನೀವು ಕಲ್ತಿದ್ದೀರಾ. ನಿಮ್ಮ ಪಾಸ್ಟ್ ಲೈಫ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಎಸ್ಪೆಷಲಿ ನೀವು ಹಾಕುವಂತ ಬಟ್ಟೆ ಸರಿ ಇಲ್ಲ, ಸ್ವಲ್ಪ ಬಟ್ಟೆಗಳಲ್ಲಿ ಬದಲಾವಣೆನ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಬಟ್ಟೆಗಳಲ್ಲಿ ಇರುವಂತ ನೆಗೆಟಿವಿಟಿನ ದೂರ ಮಾಡಿ. ನಿಮ್ಮ ಬಟ್ಟೆಗಳ ಮೇಲೆ ಎಷ್ಟು ಪ್ರಯೋಗಗಳು ಆಗಿದೆ ಅಂದ್ರೆ, ಸೊ ಎಷ್ಟೋ ಜನ್ಮದ ಪ್ರಯೋಗಗಳೆಲ್ಲ ನಿಮ್ ಬಟ್ಟೆ ಮೇಲೆ ಬಂದು ಕೂತಿದೆ. ಸೊ ಕ್ಲಿಯರ್ ನಿಮ್ ಫುಲ್ ವಾರ್ಡ್ರೋಬ್ ಅನ್ನ ಫುಲ್ ಕ್ಲಿಯರ್ ಮಾಡ್ಬಿಟ್ಟು ಮತ್ತೆ ಹೊಸದಾಗಿ ಪಾಸಿಟಿವ್ ಎನರ್ಜಿಯಿಂದ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ಲ ಹೇಗೆ ಆ ಒಂದು ಬಟ್ಟೆ ಮೇಲೆ ಇರುವಂತ ನೆಗೆಟಿವ್ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ತೀರಾ ಅಂತ. ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನೀವ್ ಗೆದ್ರೆ ವಿಶ್ವನೇ ಗೆದ್ದಂಗೆ. 4444 ನಂಬರ್ ನ್ಯೂಮರಾಲಜಿ ಪ್ರಕಾರ 4 ನಂಬರ್ ಅನ್ನ ಸೈಡ್ ಅಲ್ಲಿ ಇಟ್ಟು ಬಿಡ್ತಾರೆ. 4 ನಂಬರ್ಗೆ ಯಾವುದೇ ಒಂದು ಮಹತ್ವನ ಕೊಡೋದಿಲ್ಲ. ಅದರಲ್ಲಿ 44 ರಿಪೀಟೆಡ್ ನಂಬರ್ ಇದೆ ಇಲ್ಲಿ. ನೀನೇ ಎಲ್ಲ, ನಿಮಗ್ ನೀವೇ ಎಲ್ಲ. ಸೊ ಎಂಜಾಯ್ ಮಾಡಿ, ಸಕ್ಸಸ್ ಇದೆ. ಬಟ್ ಭ್ರಮೆಲಿ ಇರಬೇಡಿ, ಯಾವಾಗ್ಲೂ ಕಳೆದು ಹೋಗಿರ್ತೀರಾ. ಪಾಸಿಟಿವ್ ಆಗಿ ಬನ್ನಿ. ಜಗತ್ತಲ್ಲಿ ಏನ್ ನಡೀತಾ ಇದೆ ಅದ್ರ ಕಡೆ ಕೂಡ ಸ್ವಲ್ಪ ಗಮನನ ಕೊಡಿ, ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಯು ಆರ್ ಎ ಸ್ಟಾರ್ ಸೀಡ್, ಯು ಹ್ಯಾವ್ ಸೋಲ್ ಪರ್ಪಸ್. ಅದನ್ನ ಕಂಪ್ಲೀಟ್ ಮಾಡ್ದಿರಾ ಯಾರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ನಾನು ನೋಡೇ ಬಿಡ್ತೀನಿ ಬದುಕಿದ್ರೆ. ನೋಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ನೋಡಿ, ಶತ್ರುಗಳ ರೀಡಿಂಗ್ ಮಾಡಿದ ತಕ್ಷಣ ಎಷ್ಟು ಕಾನ್ಫಿಡೆಂಟ್ ಬಂದ್ಬಿಡ್ತು. ಹೀಗೆ ಕಾನ್ಫಿಡೆಂಟ್ ಆಗಿ ಇರಿ, ಗೆಲುವು ನಿಮ್ಮದೇ. ಯಾಕೆ ಅಂದ್ರೆ 6 ಆಫ್ ವಾಂಡ್ ಹೇಳ್ತಾ ಇದೆ, ದ ವರ್ಡ್ ಹೇಳ್ತಾ ಇದೆ, ಎಲ್ಲವೂ ಕೂಡ ಎಂಡ್ ಆಯ್ತು, ಎಲ್ಲವೂ ಕೂಡ ಆಕಾಶಿಕ್ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಆಗಿದೆ. ನಥಿಂಗ್ ಟು ವರಿ. ಓಕೆ, ಸ್ಟೇ ಸ್ಟ್ರಾಂಗ್. ನಿಮ್ಮೆಲ್ಲರಿಗೂ ಲವ್ ಯು ಆಲ್, ಹ್ಯಾಪಿ ಯುಗಾದಿ. ಸೊ ಎಲ್ಲ ಚೆನ್ನಾಗಿ ಹೋಗ್ಲಿ ನಿಮ್ ಜೀವನದಲ್ಲಿ. ನಿಮ್ಮ ಶತ್ರುಗಳೆಲ್ಲ ಇರ್ಬೇಕು. ಶತ್ರು ಇಲ್ಲ ಅಂದ್ರೆ ನಮ್ ಪವರ್ ನಮ್ಗೆ ಹೇಗ್ ಗೊತ್ತಾಗತ್ತೆ? ಅವ್ರ ಮುಂದೆ ನಾವೊಂದ್ ಗತ್ತಲ್ಲಿ ಓಡಾಡ್ಲಿಲ್ಲ ಅಂದ್ರೆ ಬದುಕಿದ್ದು ಅರ್ಥ ಇಲ್ಲ ಅಂದಂಗ ಆಗತ್ತೆ ಅಲ್ವಾ? ಸೊ ಹಾಗಾಗಿ ಇರ್ಲಿ, ಅವ್ರ ಮುಂದೆ ನಾವು ತಲೆ ಎತ್ಕೊಂಡ್ ಬದುಕೋಣ, ಅವ್ರ ತಲೆ ತಗ್ಸೋ ಹಾಗಾಗ್ಲಿ. ಜೊತೆಗೆ ಅವರ ತಪ್ಪನ್ನ ಅವ್ರು ತಿದ್ಕೊಂಡು ಈ ಜನ್ಮದಲ್ಲಿ ಏನೇನಿದೆಯೋ, ಯಾವ ಜನ್ಮದಲ್ಲಿ ಏನೇನಿದೆಯೋ ಎಲ್ಲ ಈ ಜನ್ಮದಲ್ಲೇ ಮುಗ್ದೋಗ್ಲಿ. ಮುಂದಿನ ಜನ್ಮದಲ್ಲಾದ್ರೂ ಶತ್ರುತ್ವ ಇಲ್ದಿರುವಂತ ಜೀವನ ಎಲ್ರಿಗೂ ಸಿಗ್ಲಿ ಅಂತ ಹಾರೈಸ್ತಾ, ಟೇಕ್ ಕೇರ್, ನಮಸ್ತೆ.
ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.